ಇವರಿಗೆಲ್ಲ ಒಂದು ರಿಸರ್ವೇಷನ್ ಡಿ ಕೆ ಶಿವಕುಮಾರ್ ಬಗ್ಗೆ ಇದ್ದೇ ಇದೆ, ಅನ್ಡೌಟೆಡ್ಲಿ. ಸಿದ್ದರಾಮಯ್ಯನವರನ್ನು ನಂಬ್ಕೊಂಡು ಸಿದ್ದರಾಮಯ್ಯನವರ ಜೊತೆಗೆ ರಾಜಕಾರಣ ಮಾಡಿಕೊಂಡು ಅಧಿಕಾರ ಬಂದಾಗಲೆಲ್ಲ ಅಧಿಕಾರವನ್ನು ಅನುಭವಿಸಿಕೊಂಡಿದ್ದವರು. ಏಕಾಏಕಿ ಮುಖ್ಯಮಂತ್ರಿ ಬದಲಾವಣೆ ಆಗಿಬಿಟ್ರೆ ಡಿ ಕೆ ಶಿವಕುಮಾರ್ ಏನಾದ್ರು ಗ್ರಡ್ಜ್ ಇಟ್ಕೊಂಡು ನಮ್ಮ ಮೇಲೆ ಸೇಡು ತೀರಿಸ್ಕೊಳ್ಳೋಕೆ ನಿಂತುಬಿಟ್ರೆ ಅನ್ನೋ ಆತಂಕ ಇರುತ್ತೆ. ಅಥವಾ ಸೇಡು ತೀರಿಸ್ಕೊಳ್ಳೋದು ಅದೆಲ್ಲ ಬೇರೆಪ್ಪ. ಅಪಮಾನಿಸಿದ್ರೆ ಇಷ್ಟು ದಿವಸ ರೆಸ್ಪೆಕ್ಟ್ಫುಲಿ ಸಿದ್ದರಾಮಯ್ಯನವ್ರು ನಡೆಸ್ಕೊಂಡಿದ್ದಾರೆ. ಡಿ ಕೆ ಶಿವಕುಮಾರ್ ಅಪಮಾನ ಮಾಡಿದ್ರೆ, ನೆಗ್ಲೆಕ್ಟ್ ಮಾಡಿಬಿಟ್ರೆ ಅನ್ನುವ ರಿಸರ್ವೇಷನ್ ಇರುತ್ತೆ ಇವರಿಗೆ. ಅಂಥದ್ದೇನೂ ಆಗೋದಿಲ್ಲ. ನನ್ನ ಜೊತೆಗೆ ನೀವು ಈ ಹಿಂದೆ ಇದ್ದಷ್ಟು ಸಿದ್ದರಾಮಯ್ಯನವ್ರ ಜೊತೆಗೆ ಇದ್ದಷ್ಟೇ ಕಂಫರ್ಟಬಲ್ ಆಗಿರ್ತೀರಿ ಅನ್ನೋ ಮೆಸೇಜನ್ನು ಡಿ ಕೆ ಶಿವಕುಮಾರ್ ಅವರು ಕೊಡಬೇಕು. ಡಿ ಕೆ ಶಿವಕುಮಾರ್ ಅವರೇ ಅದನ್ನು ವಾಲಂಟಿಯರ್ ಆಗಿ ಹೋಗಿ ಕೊಡಬೇಕು. ಇವ್ರು ಕೇಳ್ಕೊಂಬರೋದಿಲ್ಲ ಅದನ್ನು. ಏನು ಮತ್ತು ಅಧಿಕಾರ ಬದಲಾವಣೆ ಅಂತೆ, ನೀವು ಮುಖ್ಯಮಂತ್ರಿ ಆದರೆ ನಮ್ಮ ಕಥೆ ಏನು, ಇವ್ರು ಕೇಳ್ಕೊಂಬರೋದಿಲ್ಲ. ಡಿ ಕೆ ಶಿವಕುಮಾರ್ ಅವರೇ ಹೋಗಿ ಆ ಆಶ್ವಾಸನೆಯನ್ನು ಕೊಡಬೇಕಾಗತ್ತೆ, ಅಭಯ ಕೊಡಬೇಕಾಗತ್ತೆ. ಅದನ್ನು ಕೊಡೋದಕ್ಕಾಗಿ ಈ ಭೇಟಿಗಳು. ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಏನು ಮಾತಾಗಿರಬಹುದು ಅದನ್ನ ಹೇಳಿರ್ತಾರೆ. ಸತೀಶ್ ಜಾರಕಿಹೊಳಿ ಅವರೇ, ನೀವು ಒಪ್ತಿರೋ ಬಿಡ್ತಿರೋ 2.5 ವರ್ಷಗಳ ಹಿಂದೆಯೇ ಮಾತಾಗ್ಬಿಟ್ಟಿತ್ತು. 2.5 ವರ್ಷ ಆದಮೇಲೆ ಸಿದ್ದರಾಮಯ್ಯನವ್ರ ಕೆಳಗಿಳಿದು ನಾನು ಮುಖ್ಯಮಂತ್ರಿ ಆಗೋದು ಅಂತೂ ಮಾತಾಗಿತ್ತು. ಆ ಪ್ರಕಾರ 2.5 ವರ್ಷ ಆಗಿದೆ. ನಾನು ಹೈಕಮಾಂಡ್ ಮೇಲೆ ಒತ್ತಡ ಹಾಕ್ತಾ ಇದ್ದೀನಿ. ಹೈಕಮಾಂಡಿನ ಅನುಮತಿಯೊಂದಿಗೆ ನಾನು ಮುಖ್ಯಮಂತ್ರಿ ಆಗ್ತೀನಿ. ಎಲ್ಲರೂ ಸೇರಿಕೊಂಡು ಉಳಿದ 2.5 ವರ್ಷ ಚೆನ್ನಾಗಿ ಸರ್ಕಾರ ನಡೆಸ್ಕೊಂಡು ಹೋಗೋಣ. ನಿಮ್ಮ ಖಾತೆಗಾಗಲಿ ನಿಮ್ಮ ಮಂತ್ರಿಗಿರಿಗಾಗಲಿ ಯಾವುದೇ ರೀತಿಯ ತೊಂದರೆ ಆಗದಂಗೆ ನಾನು ನೋಡ್ಕೋತೀನಿ. ನಿಮಗೆ KPCC ಅಧ್ಯಕ್ಷರಾಗುವ ಆಸೆ ಕೂಡ ಇದೆ. ಇತ್ತೀಚೆಗೆ ಹೆಲಿಕಾಪ್ಟರ್ ತಗೊಂಡಿದ್ದೀರಿ ಅಂದರೆ ರಾಜ್ಯ ಪ್ರವಾಸ ಅದು ಇದಕ್ಕೆ ಅಂತ ಬೇರೆ ಅನ್ಕೋಬೇಕಾಗಿಲ್ಲ. ನಾನು ಮುಖ್ಯಮಂತ್ರಿ ಆದರೆ KPCC ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿತೀನಿ. ಖಂಡಿತವಾಗಿಯೂ ನೀವು ಪ್ರಯತ್ನ ಪಟ್ಟು ನಾನು ನಿಮ್ಮ ಜೊತೆಗೆ ನಿಂತ್ಕೋತೀನಿ. ಈ ರೀತಿಯ ಮಾತುಗಳನ್ನು ಆಡಿರ್ತಾರೆ. ಅಂದರೆ ಆಡಿದ್ದಾರೆ ಅಂತ ಹೇಳ್ತಿಲ್ಲ, ಆಡಿರ್ತಾರೆ ಅಂತ ಹೇಳ್ತಾನೆ. ಬೇಸ್ಡ್ ಆನ್ ಕಾಮನ್ ಸೆನ್ಸ್ ನಾನು ಹೇಳ್ತಾ ಇರೋದು. ಸತೀಶ್ ಜಾರಕಿಹೊಳಿ ಅವರು ಏನು ಹೇಳಿರ್ಬೋದು, ನೋಡಿ ಸರ್ ನಿಮ್ಮ ಮಧ್ಯೆ ಏನೇನು ಮಾತುಕತೆ ಆಗಿತ್ತೋ ನಮಗಂತೂ ಏನೂ ಗೊತ್ತಿಲ್ಲ. ಸಿದ್ದರಾಮಯ್ಯನವ್ರು ಕೇಳಿದರೆ ಅಂಥದ್ದು ಏನೂ ಆಗಿಲ್ಲ ಅಂತಾರೆ. ನೀವು ಹೈಕಮಾಂಡ್ ಹತ್ರ ಹೋಗಿ ಅವ್ರ ಹತ್ರ ಹೇಳಿಸಿ, ಮುಂದೆ ನೋಡೋಣ ಅಂದ್ರೆ ಅವರು ಅಂದಿರ್ತಾರೆ ಅಂತ. ಮುಂದೆ ನೋಡೋಣ. ಈಗ ಯಾಕೆ ಅದನ್ನೆಲ್ಲ ಮಾತಾಡೋದು? ಮತ್ತು ಹೇಗಿದ್ದೀರಿ, ಏನು ಕತೆ, ಅದು ಇದು ಆಗಿರುತ್ತೆ. ಪಬ್ಲಿಕ್ ಕನ್ಸಂಪ್ಷನ್ಗೆ ಹೇಳೋದೇನು, ಪಕ್ಷ ಸಂಘಟನೆಯ ಚರ್ಚೆಗೆ ನಾವು ಭೇಟಿಯಾಗಿದ್ದು ಅಂತ ಪಬ್ಲಿಕ್ ಕನ್ಸಂಪ್ಷನ್ಗೆ ಹೇಳೋದು. ಡಿ ಕೆ ಶಿವಕುಮಾರ್ ಅವರು ಅದನ್ನೇ ಹೇಳ್ತಾರೆ, ಸತೀಶ್ ಜಾರಕಿಹೊಳಿ ಅವರು ಅದನ್ನೇ ಹೇಳ್ತಾರೆ. ಪಕ್ಷ ಸಂಘಟನೆ ವಿಷಯಕ್ಕೆ ನಾವು ಭೇಟಿಯಾಗಿದ್ದು.